ಡಿಜಿಟೆಕ್ ವೈರ್ಲೆಸ್ ಮೈಕ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಸೊ ನಾನು ಸರ್ಚ್ ಮಾಡಿದಾಗ ನನಗೂ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಕನ್ನಡದಲ್ಲಿ ಬಹುತೇಕ ಬಹಳ ಕಡಿಮೆ ಇತ್ತು, ಹೇಗೆ ಯೂಸ್ ಮಾಡಬೇಕು, ಹೇಗೆ ಬಳಸಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ನೋಡಿಕೊಂಡು ನಾನು ಯೂಸ್ ಮಾಡಿದ್ಮೇಲೆ, ನಾನು ಕನೆಕ್ಟ್ ಮಾಡಿದ್ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೇಗೆ ಕನೆಕ್ಟ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ. ಈಗ ಓಪನ್ ಮಾಡ್ತಾ ಇದ್ದೀನಿ, ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಪನ್ ಮಾಡಿದೆ. ಈಗ ಆಲ್ರೆಡಿ ನಾನು ಓಪನ್ ಮಾಡಿದ್ದೆ. ಸೊ ಫಸ್ಟು ಮೆನ್ಯೂ ಇರುತ್ತೆ, 2 ಮೆನ್ಯೂ ಇರುತ್ತೆ. ಅದಾದಮೇಲೆ ಡಿಜಿಟೆಕ್ ಟ್ರಾನ್ಸ್ಫಾರ್ಮೇಟರ್ 2 ಇರುತ್ತೆ, ಹಾಗೂ 1 ರಿಸೀವರ್ ಇರುತ್ತೆ. 2 ರಿಸೀವರು, 1 ರಿಸೀವರು 2 ಟ್ರಾನ್ಸ್ಫಾರ್ಮೇಟರ್ ಇರುತ್ತೆ. ಹೇಗೆ ಯೂಸ್ ಮಾಡ್ಬೇಕಂತ ಹೇಳ್ತೇನೆ. ಅದರ ಜೊತೆಗೆ ಒಂದಿಷ್ಟು ಕೇಬಲ್ಗಳು ಇರ್ತವೆ. ಅದು ನನ್ನ ಪರ್ಸ್ನಲ್ಲು, ನಾನು ಇಟ್ಟಿದ್ದೆ. ಹಾಗೆ 2 ಇಯರ್ಫೋನ್ ಇರುತ್ತೆ, 2 ಇಯರ್ಫೋನು. ನಾವು ಲೈವ್ ಆಗಿ ನಾವು ಹೇಗೆ ಮಾತಾಡ್ತಾ ಇದ್ದೀವಿ ಅಂತ ಕೇಳೋಕ್ಕೆ 2 ಇಯರ್ಫೋನ್ ಇರುತ್ತೆ. 1 ಇಯರ್ಫೋನ್ ಆಲ್ರೆಡಿ ನಾನು ತೊಗೊಂಡು ಹೋದ ನಮ್ಮ ಫ್ರೆಂಡು, 1 ಇಯರ್ಫೋನ್ ಉಳ್ಕೊಂಡಿದೆ. 2 ಇಯರ್ಫೋನ್ ಇರುತ್ತೆ. ಈ ರೀತಿ ಲೈವ್ ಆಗಿ ನಾವು ರಿಸೀವರಿಗೆ ಅಥವಾ ಟ್ರಾನ್ಸ್ಫಾರ್ಮೇಟರ್ಗೆ ಕನೆಕ್ಟ್ ಮಾಡ್ಕೊಂಡು ಲೈವ್ ಆಗಿ ನಾವು ಮಾತಾಡೋದನ್ನು ಕೇಳ್ಕೊಬೋದು. ಹಾಗೆ ಒಂದಿಷ್ಟು ಕೇಬಲ್ಗಳು ಕೂಡ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಕೇಬಲ್ಗಳು ಕೊಟ್ಟಿದ್ದಾರೆ. DSLR ಕ್ಯಾಮ್ರಾಗೆ, ಹಾಗೆ ಮೊಬೈಲ್ಗೆ, ನಾವು ಯಾವುದಕ್ಕೆ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಹಾಗೆ ಇದು ಮೈಕಿನ ಸ್ಪಂಜ್ ಕೊಟ್ಟಿದ್ದಾರೆ, ಡಸ್ಟ್ ಎಲ್ಲ ಬರಬಾರ್ದು, ಒಂದು ವಾಯ್ಸ್ ಕ್ಲಿಯರಾಗಿ ಕೇಳಿ ಅಂತ. ಹಾಗೆ ಕೇಬಲ್ ಕೊಟ್ಟಿರ್ತಾರೆ. 2 ಟ್ರಾನ್ಸ್ಫಾರ್ಮೇಟರ್ನ ಒಂದೇ ಸರಿ ಚಾರ್ಜ್ ಮಾಡಲಿಕ್ಕೆ ಈ ಕೇಬಲ್ ಕೊಟ್ಟಿದ್ದಾರೆ. ಸಿ ಕೇಬಲ್ಲು ಒಂದೇ ಸರಿಗೆ 2 ಟ್ರಾನ್ಸ್ಫಾರ್ಮೇಟರ್ನ ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡಲಿಕ್ಕೆ. ಹಾಗೆ ಇದ್ರ ಜೊತೆಗೆ ಒಂದಿಷ್ಟು ಸಿಕ್ಕಾಪಟ್ಟೆ ಕೇಬಲ್ ಕೊಟ್ಟಿದ್ದಾರೆ. ಒಂದು DSLR ಕ್ಯಾಮ್ರಾ ಕನೆಕ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಹಾಗೆ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ನೀವು ಮೆನ್ಷನ್ ಮಾಡಿರ್ತಾರೆ ಕೇಬಲ್ ಮೇಲೆ ಕ್ಯಾಮ್ರಾ, ಫೋನ್ ಅಂತೇಳಿ ನೋಡ್ಕೊಂಡು ಕನೆಕ್ಟ್ ಮಾಡ್ಕೋಬೋದು. ಅಕಸ್ಮಾತ್ ಒಬ್ಬೊಬ್ರದ್ದು ಸಿ ಕೇಬಲ್ ಇರುತ್ತೆ, ಇನ್ನೊಬ್ರದ್ದು ನಾರ್ಮಲ್ ಪಿನ್ ಇರುತ್ತೆ, ಅವಕ್ಕೆಲ್ಲ ಥರದ್ದು ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ. ಇದು ಕೂಡ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂಥದ್ದು, ಅಥವಾ ಲ್ಯಾಪ್ಟಾಪಿಗೆ ಅಥವಾ ಇನ್ನಿತರ ಡಿವೈಸ್ಗೆ ಕನೆಕ್ಟ್ ಮಾಡ್ಕೊಳ್ಳುವಂಥ ಕೇಬಲ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಇದು ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು, ಸಿ ಟು ನಾರ್ಮಲ್ ಪಿನ್ನು. ಹಾಗೆ ಅದ್ರ ಜೊತೆಗೆ ನೀವು ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನು ಈಗ ತೋರಿಸ್ತೀನಿ ನಾನು. ಫಸ್ಟಿಗೆ ನಾವು ಮೆನ್ಯೂಲ್ ಒಂದು ಸರಿ ಕನ್ನಡಿಸ್ಬಿಟ್ರೆ ಭಾಳ ಒಳ್ಳೆಯದು. ಯಾಕಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮೆನ್ಯೂ ಹೇಗೆ ಇದು ರೈಡ್ ಮಾಡ್ಬೇಕು ಅನ್ನೋದು. ಒಂದು ಸರಿ ನೀವು ಮೆನ್ಯೂ ನೋಡ್ಕೊಂಡ್ಬಿಟ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆದರೂ ಕೂಡ ನಾನು ಹೇಗೆ ಅನ್ನೋದು ತೋರಿಸುತ್ತೀನಿ. ಫಸ್ಟ್ ಸ್ಟೆಪ್ಪು ಇನ್ನೊಂದು ಮೆನ್ಯೂ ಇರುತ್ತೆ. ಇದರಲ್ಲಿ QR ಕೋಡ್ ಕೊಟ್ಟಿರ್ತಾರೆ. ಸ್ಟೆಪ್ 1 ಡೌನ್ಲೋಡ್ ದ ಓಪನ್ ಕ್ಯಾಮ್ರಾ ಅಂತೇಳಿ. ಇದನ್ನು ಸ್ಕ್ಯಾನ್ ಮಾಡಿ ಮೊದಲು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಏನು ಮಾಡಬೇಕು ಅನ್ನೋದು ಈ ಮೆನ್ಯೂನಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳ್ತೇನೆ. ಈಗ ಮೊದಲು ನಿಮ್ಮ ಫೋನ್ ಸೆಟ್ಟಿಂಗ್ ಓಪನ್ ಮಾಡಿ, ಅಲ್ಲಿ OTG ಅಂತ ಟೈಪ್ ಮಾಡಿ. ನಾನು ಆಲ್ರೆಡಿ ಟೈಪ್ ಮಾಡಿ OTG ಟೈಪ್ ಮಾಡಿದ ಮೇಲೆ ಕೆಳಗಡೆ ಸ್ವಲ್ಪ ಬ್ಲೂಟೂತನ್ನು ಆನ್ ಮಾಡಿಕೊಂಡ್ರೆ ಬೆಟ್ರು. ಅದ್ರ ನೆಕ್ಸ್ಟ್ ಕೆಳಗಡೆ OTG ಅಂತ ಇರುತ್ತೆ, OTGನ ಆನ್ ಮಾಡ್ಕೋಬೇಕು. ನಂದಕ್ಕೆ ಆಲ್ರೆಡಿ ಕನೆಕ್ಟ್ ಆಗಿರೋದ್ರಿಂದ OTG ಕನೆಕ್ಟ್ ಮಾಡಿಕೊಂಡು ಬ್ಯಾಕ್ ಬರಬೇಕು. ಆಮೇಲೆ ಓಪನ್ ಕ್ಯಾಮ್ರಾ ಅಂತ ಆಪ್ಷನ್ಸ್ ಓಪನ್ ಮಾಡಬೇಕು. ಅದ್ರ ಮೇಲ್ಗಡೆ ಸೆಟ್ಟಿಂಗ್ ಅಂತ ಇರುತ್ತೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ವಿಡಿಯೋ ಸೆಟ್ಟಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಆಡಿಯೋ ಸ್ಕೋರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟರ್ನಲ್ ಅಂತ ಇರುತ್ತೆ, ನಾನು ಆಲ್ರೆಡಿ ಸೆಟ್ ಮಾಡಿದ್ದೇನೆ. ಈಗ ನಿಮ್ಮ ಡಿವೈಸು ಯೂಸ್ ಮಾಡಲಿಕ್ಕೆ ರೆಡಿ ಆಗಿದೆ.